ಮಹಿಳೆಯರಿಗಾಗಿನೇ ಅಂತಾನೆ ಇರುವಂತಹ ಕನ್ನಡದ ಏಕೈಕ ಕಾರ್ಯಕ್ರಮ ಸಿರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರುತ್ತಾ ಬನ್ನಿ ವೀಕ್ಷಕರೇ, ಕಾರ್ಯಕ್ರಮವನ್ನ ಬೇಗ ಪ್ರಾರಂಭ ಮಾಡೋಣ. ನಮ್ಮ ಜೊತೆ ಇವತ್ತು ಗೀತಾ ಸೋಮಶೇಖರ್ ಇರ್ತಾರೆ. ಅವರನ್ನ ನಮ್ಮ ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಗೀತಾ ಅವರೇ, ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ಥ್ಯಾಂಕ್ ಯು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮಲ್ಲಿರುವಂಥ ಯಾವ ಕಲೆಯನ್ನ ನಮ್ಮ ವೀಕ್ಷಕರಿಗೆ ಕಲಿಸ್ಕೊಡಕ್ಕೆ ಇಷ್ಟಪಡ್ತಿದ್ದೀರಾ ಅಂತ. ನಾನೀಗ ಡಚ್ ಫ್ಲೋರಲ್ ಆರ್ಟಲ್ಲಿ ಸ್ಪೈರಲ್ ಅರೇಂಜ್ಮೆಂಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಪೈರಲ್ ಅರೇಂಜ್ಮೆಂಟಿಗೆ ಬೇಕಾಗುವಂತಹ ಸಾಮಗ್ರಿಗಳು ತಟ್ಟೆ, ಫೋಮ್, ಅಂಬ್ರೆಲಾ ಪಾಮ್, ಕಾರ್ನೇಷನ್ ಹೂ, ಶೆಫ್ಲರಾ ಎಲೆ, ಚಾಕು ಮತ್ತು ಕತ್ತರಿ. ಡಚ್ ಫ್ಲೋರಲ್ ಆರ್ಟ್ನಲ್ಲಿ ಸ್ಪೈರಲ್ ಅರೇಂಜ್ಮೆಂಟ್ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಯಾವ್ದ್ಯಾವುದು ಅಂತ ನಮ್ಮ ಗೀತವ್ರೀಗ ತೋರಿಸ್ಕೊಟ್ಟಾಗಿದೆ. ಗೀತವ್ರೆ, ಶುರು ಮಾಡೋಣ ಅಲ್ಲ ಈಗ ಅರೇಂಜ್ಮೆಂಟ್ಸ್ ಮಾಡೋದನ್ನು? ಓಕೆ. ಹೀಗೆ ಫೋಮನ್ನು 2 ಭಾಗ ಮಾಡ್ಕೋಬೇಕು. ಮತ್ತು ಇದನ್ನು ನೀವು ಒಂದು ಟಬ್ಬಲ್ಲಿ ನೀರು ಹಾಕಿ ಇದು ಪೂರ್ತಿ ಮುಳುಗೋವರೆಗೂ ಹಾಕಿ 5 ನಿಮಿಷ ನೆನೆಸಬೇಕು. ಈಗ ಇದು 5 ನಿಮಿಷ ನೀರಿನಲ್ಲಿ ಚೆನ್ನಾಗಿ ನೆನೆದಿದೆ. ಇದನ್ನು ನಾವು ಸರ್ಕಲ್ ಆಗಿ ಕಟ್ ಮಾಡ್ಕೋಬೇಕು. ಹೀಗೆ ಒಂದು ಸರ್ಕಲ್ ಆಗಿರುವಂಥ ವಸ್ತುವನ್ನು ತೊಗೊಂಡು ಅದನ್ನು ನೀಟಾಗಿ ಪ್ಲೇಸ್ ಮಾಡಿ ಸರ್ಕಲ್ ಆಗಿ ಇದನ್ನು ನೀವು ಕಟ್ ಮಾಡ್ಕೋಬೇಕು. ಹೀಗೆ ಪೂರ್ತಿ ನೀವು ಇದನ್ನು ವೃತ್ತಾಕಾರವಾಗಿ ಕಟ್ ಮಾಡ್ಕೋಬೇಕು. ಇದನ್ನು ವೃತ್ತಾಕಾರವಾಗಿ ನೀವು ಕಟ್ ಮಾಡ್ಕೊಂಡ್ಮೇಲೆ ಪಾಮ್ ಎಲೆನ ತಗೊಳ್ಳಿ. ಇದು ಅಂಬ್ರೆಲಾ ಪಾಮು. ಎಲ್ಲ ಫ್ಲಾರಿಸ್ಟ್ ಹತ್ರ ನಿಮಗೆ ಇದು ದೊರಕುತ್ತೆ. ಇದನ್ನು ಹೀಗೆ ನೀವು ಇಟ್ಕೊಂಡು ಹೀಗೆ ಕಟ್ ಮಾಡಬೇಕು. ಎಲ್ಲ ಪಾಮ್ ಎಲೆಗಳನ್ನು ಒಂದೇ ಅಳತೆಗೆ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಪಾಮ್ ಎಲೆಯನ್ನು ಕಟ್ ಮಾಡ್ಕೊಂಡ್ರಲ್ಲ, ಅದೇ ರೀತಿ ಎಲ್ಲ ಪಾಮ್ ಎಲೆಗಳನ್ನು ಒಂದೇ ಅಳತೆಗೆ ಕಟ್ ಮಾಡ್ಕೋಬೇಕು. ಮೊದಲನೇ ಪಾಮ್ ಎಲೆ ತೊಗೊಂಡು ಇದು 3 ಇಂಚು ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ತುದಿಯನ್ನು ಹೀಗೆ ಕ್ರಾಸ್ ಆಗಿ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಎರಡನೇದನ್ನು ಇದಕ್ಕಿಂತ ಅರ್ಧ ಇಂಚು ಹೆಚ್ಚಿಗೆ ಇಟ್ಕೊಂಡು ಕಟ್ ಮಾಡಬೇಕು. ಹಾಗೆ ಮತ್ತೆ ಮೂರನೇದನ್ನು ಎರಡನೇದು ತೊಗೊಂಡಿದ್ದೀರಲ್ಲ, ಅದಕ್ಕಿಂತ ಅರ್ಧ ಇಂಚು, ಪ್ರತಿಯೊಂದನ್ನು ಅರ್ಧ ಇಂಚು ಹೆಚ್ಚೆಚ್ಚು ಕಟ್ ಮಾಡ್ಕೋತಾ ಹೋಗಬೇಕು. ನಂತರ ಇದನ್ನು ಹೀಗೆ ಹೈಟ್ ಬೈ ಹೈಟು ಅರೇಂಜ್ ಮಾಡ್ಕೋಬೇಕು ನಾವು. ಆವಾಗ ನಿಮಗೆ ಚುಚ್ಚೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಪಾಮ್ಗಳನ್ನ ಕಟ್ ಮಾಡ್ಕೊಂಡ್ಮೇಲೆ ಫೋಮ್ನ ಒಂದು ರೌಂಡ್ ಆಗಿರೋ ತಟ್ಟೆ ತೊಗೊಂಡು ತುಂಬ ದೂರನೂ ಅಲ್ಲ ತುಂಬ ಹತ್ತಿರನೂ ಅಲ್ಲ, ನೀಟಾಗಿ ಹೀಗೆ ಒಂದು ಸರ್ಕಲ್ ಹಾಕ್ಕೊಳ್ಳಿ. ಸುಮ್ಮನೆ ಮಾರ್ಕ್ ಮಾಡ್ಕೊಳ್ಳಿ, ಇದು ಅಷ್ಟೇ. ಮತ್ತು ಇನ್ನೊಂದು ಸಣ್ಣ ತಟ್ಟೆ ತೊಗೊಳ್ಳಿ, ಮತ್ತು ಇನ್ನೊಂದು ಸರ್ಕಲ್ ಮಾಡ್ಕೊಳ್ಳಿ. ಈಗ ನಾವು 2 ಸರ್ಕಲ್ ಮಾಡ್ಕೊಂಡಿದ್ದೀವಲ್ಲ, ಒಳಗಡೆ ಸರ್ಕಲ್ಗೆ ಈಗ 3 ಇಂಚ್ ಕಟ್ ಮಾಡ್ಕೊಂಡಿರೋಂತಹ ಪಾಮನ್ನು ಚುಚ್ಚಬೇಕು. ಮತ್ತು ಅದರ ನೆಕ್ಸ್ಟ್ ಒಂದು ತೊಗೊಂಡು ಅದಕ್ಕೆ ಓವರ್ಲ್ಯಾಪ್ ಆಗೋ ಹಾಗೆ ನೀವು ಜೋಡಿಸ್ಕೊಳ್ತಾ ಹೋಗಬೇಕು. ಇದನ್ನು ಪೂರ್ತಿ ಆ ಸರ್ಕಲ್ ಕಂಪ್ಲೀಟ್ ಆಗೋವರೆಗೂ ರೌಂಡಕ್ಕೆ ಚುಚ್ಚಬೇಕು. ಒಂದಕ್ಕೊಂದು ಓವರ್ಲ್ಯಾಪ್ ಆಗಬೇಕು. ನೋಡಿ, ಹೀಗೆ ಇದು ಒಂದು ರೌಂಡ್ ಸರ್ಕಲ್ ಫಾರ್ಮ್ ಆಗೋ ಥರ ಚುಚ್ಚಬೇಕು. ಗೀತವರ, ಈಗ ನೀವು ಅಂಬ್ರೆಲಾ ಪಾಮ್ ಕಟ್ ಮಾಡಬೇಕಾದ್ರೆ ಫಸ್ಟು ಕಮ್ಮಿ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೆ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಜಾಸ್ತಿ ಮಾಡ್ಕೊಂಡು ಬನ್ನಿರಿ. ಸೊ ಈಗ ಫ್ಲವರ್ಸ್ನ ಕಟ್ ಮಾಡಬೇಕಾದ್ರೂ ಸೇಮ್ ಹಾಗೇನೆ ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ, ಅರ್ಧ ಇಂಚ್ ವ್ಯತ್ಯಾಸ ಅಂತೂ ಆಗುತ್ತೆ. ಆದರೆ ಅಂಬ್ರೆಲಾ ಪಾಮ್ಗಿಂತ ಹೂ ಯಾವಾಗಲೂ ಕೆಳಗಡೆ ಇರಬೇಕು. ಆ ಲೆವೆಲ್ಗಿಂತ ಸ್ವಲ್ಪ ಕೆಳಗಡೆ ಇರಬೇಕು. ಪ್ರತಿ ಹೂ, ಮೊದಲನೇ ಹೂ ಬರೀ ತೊಟ್ಟು ಚುಚ್ಚೋದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕಟ್ ಮಾಡ್ಕೋಬೇಕು. ನಂತರ ಅರ್ಧ ಇಂಚ್ ನೀವು ಅದನ್ನು ಹೆಚ್ಚಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ. ಬಟ್ ಹೆಂಗ್ ಮಾಡಿದ್ರು ಆ ಅಂಬ್ರೆಲಾ ಪಾಮ್ ಲೆವೆಲ್ಗಿಂತ ಫ್ಲವರ್ಸ್ ಕಮ್ಮಿ ಇರಬೇಕು. ಓಕೆ. ಈಗ ಕಟ್ ಮಾಡಿರುವಂಥ ಹೂಗಳನ್ನ ಇದಕ್ಕೆ ಅರೇಂಜ್ ಮಾಡ್ತಾ ಹೋಗೋಣ. ಸ್ವಲ್ಪ ನೀವು ಕ್ರಾಸಾಗಿ ಚುಚ್ಚಬೇಕಾಗುತ್ತೆ. ಒಂದು 4 ಹೂವರೆಗೂ ನೀವು ಕ್ರಾಸಾಗಿ ಚುಚ್ಚಿ ಸುತ್ತಲೂ ಪಾಮ್ ಸುತ್ತಲೂ ಹೀಗೆ ಬರಬೇಕು. ಈಗ ನಾವು ಈ ಫೋಮು ಮತ್ತು ಪ್ಲೇಟ್ ಕಾಣಿಸ್ದೇ ಇರೋ ಹಾಗೆ ಶೆಫ್ಲರ ಎಲೆಗಳನ್ನ ಚುಚ್ಚುತ್ತೇವೆ. ಸೊ ಇದೇ ಫುಲ್ಲು ಆ ಸರ್ಕಲ್ ಫುಲ್ಲು ಇದೇ ಪ್ರಾಸೆಸ್ಸಲ್ಲಿ ಚುಚ್ಕೊಳ್ತಾ ಹೋಗ್ತೇವೆ. ತಟ್ಟೆ ಮತ್ತು ಫೋಮು ಕಾಣಿಸ್ತಾ ಹಾಗೆ ಇದನ್ನು ನೀವು ಚುಚ್ತಾ ಹೋಗಬೇಕು. ಹೂಗಿಂತ ಅದು ಸ್ವಲ್ಪ ಕೆಳಗಡೆ ಇರಬೇಕು. ಹೂವನ್ನು ಮುಚ್ಚಬಾರ್ದಷ್ಟೇ.
ಓಕೆ ಗೀತವರೇ, ಕಂಪ್ಲೀಟ್ ಡೆಕೋರೇಷನ್ಸ್ ಮುಗಿದ ಮೇಲೆ ಕಾಣ್ತಿರುವಂಥ ಒಂದು ಚಿತ್ರ ಇದು. ವೀಕ್ಷಕರು ಗಮನಿಸ್ತಾ ಇರ್ಬೋದು, ಫಸ್ಟು ಗೀತವರು ಆ ಪಾಮ್ ಟ್ರೀಸ್ನ ಕಟ್ ಮಾಡಿಕೊಂಡ್ರು, ಆಮೇಲೆ ಅದೇ ಸೈಜ್ಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಫ್ಲವರ್ಸ್ನ ಕಟ್ ಮಾಡಿಕೊಂಡ್ರು. ಸೊ ಕೆಳಗಡೆ ಮತ್ತಷ್ಟು ಡೆಕೋರೇಟಿವ್ ಆಗಿ ಕಾಣಬೇಕು ಅಂತ ಆ ಲೀವ್ಸ್ನ ಬೆಳೆಸ್ಕೊಂಡು ಫೋಮ್ ಮತ್ತು ಪ್ಲೇಟ್ ಕಾಣದಿರೋ ಹಂಗೆ ನೀವು ಕಟ್ ಮಾಡ್ಕೊಂಡಿದ್ದೀರಾ, ಚುಚ್ಚಿದ್ದೀರಾ ಅದನ್ನು. ಹೌದು, ಬೇಕಾದರೆ ನೀವು ಹಬ್ಬ ಹರಿದಿನಗಳಲ್ಲಿ ಅದ್ರ ಪ್ರಕಾರ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಇದ್ದರೆ ಕೃಷ್ಣನೋ, ಗೌರಿ ಹಬ್ಬ ಇದ್ದರೆ ಗೌರಿ ವಿಗ್ರಹನೋ, ಗಣೇಶ ಹಬ್ಬ ಇದ್ದರೆ ಗಣೇಶನದು ಯಾವುದಾದ್ರೂ ಇಟ್ಟು, ಅಂದರೆ ನಿಮ್ಮ ಮೂರ್ತಿ ಅನುಗುಣವಾಗಿ ನೀವು ಈ ಸೈಜನ್ನು ಹೆಚ್ಚಿಸ್ಕೊಳ್ತಾ ಹೋಗಬೇಕಾಗುತ್ತೆ. ಸರ್ಕಂಫರೆನ್ಸ್ ಹೆಚ್ಚಿಗೆ ಆದಷ್ಟು ನೀವು ಆ ಸೈಜಿನ ಮೂರ್ತಿನ ನೀವು ಇಟ್ಕೋಬೋದಾಗುತ್ತೆ. ನೀವು ಹಬ್ಬ ಹರಿದಿನಗಳನ್ನ ಆಚರಿಸ್ಕೋಬೋದು. ಖಂಡಿತ. ವೀಕ್ಷಕರೇ, ನಮ್ಮ ಗೀತವರು ತೋರಿಸ್ಕೊಟ್ಟಿರುವಂಥ ಡಚ್ ಫ್ಲೋರಲ್ ಆರ್ಟ್ನಲ್ಲಿ ಸ್ಪೈರಲ್ ಡೆಕೋರೇಷನ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರಿಗೆ ಕೂಡ ಈ ಒಂದು ಪ್ರಾಸೆಸ್ ಅಥವಾ ಈ ಒಂದು ಆರ್ಟ್ ಸಖತ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಸಿರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ಥ್ಯಾಂಕ್ ಯು.